ನಮಸ್ಕಾರ, ನಾನು ಶುಭಾ. ಹಳೆ ಟಿ ಶರ್ಟ್ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕಲರ್ ಮೆತ್ಕೊಬಿಟ್ಟಿದೆ ಮತ್ತು ಒಂದು ಸ್ವಲ್ಪ ಹರಿದೋಗಿದೆ. ಇಂಥ ವೇಸ್ಟ್ದು ಯಾವುದನ್ನ ನೀವು ಬಳಸ್ತೀರಾ, ಹಿಂದೆ ಹಾಕ್ಬಿಟ್ಟಿರ್ತೀರಲ್ಲ ಟಿ ಶರ್ಟು, ಆ ಟಿ ಶರ್ಟ್ ತಗೋಬೇಕು. ಇದ್ರ ಮೇಲೆ ನಾನು ಪ್ಲಾಸ್ಟಿಕ್ ಬಾಕ್ಸ್ದು ಮುಚ್ಚಳ ಇಟ್ಟಿದ್ದೀನಿ. ನೀವು ಪ್ಲೇಟ್ ಆಗಲಿ ಇಲ್ಲ ದೊಡ್ಡ ತಟ್ಟೆ ಇದೆ ನಮ್ಮ ಮನೆಯಲ್ಲಿ ಅಂತ ಇಟ್ಬಿಟ್ಟು ಕರೆಕ್ಟಾಗಿ ಸ್ಕೆಚ್ ಪೆನ್ನಲ್ಲಿ ಹಂಗೆ ಮಾರ್ಕ್ ಮಾಡ್ಕೊಬಿಟ್ಟು ಕರೆಕ್ಟಾಗಿ ನೀವು ಮಾರ್ಕ್ ಮಾಡಿರ್ತೀರಲ್ಲ ರೌಂಡಾಗಿ ಕಟ್ ಮಾಡ್ಕೋಬೇಕು. ಎರಡು ಈಕ್ವಲಾಗಿ ಇಡ್ಕೋಬೇಕು. ನೋಡಿ, ಹಿಡ್ಕೊಂಡು ನಿಧಾನವಾಗಿ ರೌಂಡಾಗಿ ಕಟ್ ಮಾಡ್ಕೋಬೇಕು. ನೀವು ಯಾವುದೇ ಕಲರ್ ಟಿ ಶರ್ಟ್ ಆದರೂ ತಗೋಬೋದು. ನಿಮ್ಮ ಮನೇಲಿ ವೇಸ್ಟಾಗಿ ಹಿಂದೆ ಹಾಕಿರ್ತೀರಲ್ಲ ಆ ಟಿ ಶರ್ಟ್ನ ತಗೊಂಡು ರೌಂಡಾಗಿ ಕಟ್ ಮಾಡಿದ್ದಾದಮೇಲೆ ನೋಡಿ ತಿರುಗಿಸ್ಬಿಡಿ. ನೋಡಿ ಕರೆಕ್ಟ್ ಇದನ್ನು ತಿರುಗಿಸ್ಬಿಟ್ಟು ಇವಾಗ ಸೂಜಿ ದಾರದಲ್ಲಿ ಹೊಲಿಬೇಕು. ದೂರ ಹೊಲಿಗೆ ಹಾಕ್ಕೊಂಡು ಹೋಗಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಸೇಮ್ ಈ ಥರ ರೌಂಡಾಗಿದೆಯಲ್ವಾ, ಸೇಮ್ ರೌಂಡಾಗಿ ಒಂದು ಸ್ವಲ್ಪ ಪೂರ್ತಿ ಹಾಕ್ಕೊಂಡು ಬರಬಾರ್ದು, ಒಂದು ಸ್ವಲ್ಪ ಗ್ಯಾಪ್ ಬಿಡಬೇಕು. ಒಂದಿಷ್ಟು ಗ್ಯಾಪ್ ಇಟ್ಬಿಟ್ಟು ಪೂರ್ತಿ ನಾನು ಸೂಜಿ ದಾರದಲ್ಲಿ ಹಿಂಗೆ ಹೊಲಿತಾ ಇದ್ದೀನಿ. ನಮ್ಮ ಮನೇಲಿ ಹೊಲಿಗೆ ಯಂತ್ರ ಇದೆ, ನಾವು ಅದರಲ್ಲೇ ಹಾಕ್ಕೊತೀರ ಅಂದರೆ ನಿಮ್ಮ ಇಷ್ಟ. ಎಲ್ಲರ ಮನೇಲಿ ಇರಲ್ವಲ್ಲ, ನಮ್ಮ ಮನೇಲಿ ಇಲ್ಲ, ನಾನು ಸೂಜಿ ದಾರದಲ್ಲೇ ಹೊಲಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೆ. ಮತ್ತು ನೇರವಾಗಿ ತಿರುಗಿಸ್ಬಿಟ್ಟು ಇದರಲ್ಲಿ ವೇಸ್ಟ್ ಬಟ್ಟೆಗಳು, ಸೀರೆಗಳು, ವೇಲು ಇಲ್ಲ ವೇಸ್ಟ್ ಬಟ್ಟೆ ಪೀಸಸ್ ಇದೆ. ನನ್ನ ಹತ್ರ ಯಾವ್ಯಾವ ಬಟ್ಟೆ ಪೀಸ್ ಇತ್ತೋ ನೋಡಿ, ವೇಸ್ಟು ವೇಲ್ದು ಪೀಸಸ್ಸು ಮತ್ತು ಸೀರೆ ಮತ್ತು ಹಳೆ ಪ್ಯಾಂಟ್ಗಳು ನೀವು ಯೂಸ್ ಮಾಡ್ದಿರಾ ಹಿಂದೆ ಹಾಕ್ಬಿಟ್ಟಿರ್ತೀರಿ. ಮಕ್ಕಳು ಇವಾಗ ಚಿಕ್ಕ ಚಿಕ್ಕ ಬಟ್ಟೆಗಳು, ಅವು ಶೇಡ್ ಆಗಿರೋವು ಇಲ್ಲ ಹರಿದೋಗಿರೋವೆಲ್ಲ ಹಿಂದೆ ಜಾಸ್ತಿ ಹಾಕ್ಬಿಟ್ಟಿರ್ತೀವಲ್ಲ, ಅಂಥ ಬಟ್ಟೆಗಳೆಲ್ಲ ಇದ್ರೊಳಗಡೆಗೆ ತುಂಬಿಸ್ಬಿಡ್ಬೇಕು. ಎಲ್ಲ ತುಂಬಿಸಿದ್ದಾದಮೇಲೆ ನೋಡಿ, ಈ ಥರ ನೀಟಾಗಿ ತುಂಬಿಸಿದ್ದಾದಮೇಲೆ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಅದು ಒಳಗಡೆಗೆ ಬಟ್ಟೆನೂ ಫೋಲ್ಡ್ ಮಾಡಬೇಕು. ನೋಡಿ, ತೋರಿಸ್ತಾ ಇದ್ದೀನಿ. ಒಳಗಡೆಗೆ ಈ ಥರ ಫೋಲ್ಡ್ ಮಾಡಿಬಿಟ್ಟು ಸೂಜಿ ದಾರದಲ್ಲಿ ಹೊಲಿಗೆ ಹಾಕ್ಕೊಂಡು ಬರಬೇಕು. ನೀವು ಇವಾಗ ಎಷ್ಟು ಗ್ಯಾಪ್ ಅಷ್ಟು ಬಿಟ್ಟಿರ್ತೀರಲ್ಲ ಅಷ್ಟು ನೀಟಾಗಿ ಹೊಲಿಗೆ ಹಾಕ್ಬಿಟ್ರೆ ಈ ಥರ ರೆಡಿ ಆಗುತ್ತೆ ರೌಂಡದ ಪಿಲ್ಲೋ. ಇದಕ್ಕೆ ನೀವು ಒಂದು ಬಟನ್ ತಗೋಬೇಕು. ರೌಂಡದ ಬಟನ್ ತೋರಿಸ್ತೀನಿ ನೋಡಿ. ಈ ಥರ ರೌಂಡದೊಂದು ಬಟನ್ ತಗೊಳ್ಳಿ. ಬಟನ್ ತಗೊಂಡು ಇದರಲ್ಲಿ ಈ ಥರ ಬಟನ್ ಮಧ್ಯದಲ್ಲಿ ಇಡಬೇಕು. ಮತ್ತು ಸೂಜಿ ದಾರ ತಗೊಂಡಿದ್ದೀನಿ. ದಾರದಲ್ಲಿ ಸ್ವಲ್ಪ ಡಬಲ್ ದಾರ ತಗೋಬೇಕು, ಅಂದರೆ ಡಬಲ್ ಹಾಕ್ಕೋಬೇಕು ಸೂಜಿಗೆ. ಇಲ್ಲ ನಮ್ಮ ಮನೇಲಿ ಉಲ್ಲನ್ ದಾರ ಇದೆ ಅಂದರೆ ಉಲ್ಲನ್ ದಾರನೇ ತಗೊಳ್ಳಿ. ನೋಡಿ, ಬಟನ್ ಈ ಥರನೇ ಇಟ್ಬಿಟ್ಟು ಮತ್ತು ನಾನು ಸೇಮ್ ಈ ಥರ ಹೊಲಿತಾ ಇದ್ದೀನಲ್ವ, ಈ ಥರನೇ ಮಧ್ಯಕ್ಕೆ ಮತ್ತೆ ಸೂಜಿನ ಹಾಕ್ಕೊಂಡು ದಾರನ ತೆಗೀರಿ. ಸ್ವಲ್ಪ ದೊಡ್ಡದಾಗಿರೋ ಸೂಜಿನೇ ತಗೊಳ್ಳಿ, ಚಿಕ್ಕದಾಗಿದ್ದರೆ ಆಗಲ್ಲ. ಮತ್ತು ಈ ಥರ ದಾರನ ಸ್ವಲ್ಪ ಎಳಿಬೇಕು, ಜೋರಾಗಿ ಎಳಿಯೋಕ್ಕೆ ಹೋಗ್ಬೇಡಿ. ಸ್ವಲ್ಪ ನಿಧಾನವಾಗಿ ಈ ಥರ ಎಳೆದ್ರೆ ಇದು ಒಂಥರ ಈ ದಿಂಬು, ರೌಂಡ್ ದಿಂಬು ಫ್ಲವರ್ ಡಿಸೈನ್ ಬಂದುಬಿಡುತ್ತೆ. ನೋಡೋಕ್ಕೂ ಡಿಫ್ರೆಂಟ್ ಆಗಿರುತ್ತೆ. ನನ್ನ ಹತ್ರ ಟಿ ಶರ್ಟ್ ಇದೇ ಕಲರ್ ಇದ್ದಿದ್ದು. ನಿಮ್ಮ ಮನೇಲಿ ಇನ್ನೂ ಪ್ಲೈನು ಅಂದರೆ ಒಂದೊಂದು ಟಿ ಶರ್ಟು ಡಬಲ್ ಕಲರ್ ಬಂದಿರುತ್ತೆ ಮತ್ತು ಪ್ಲೈನ್ ಇರುತ್ತಲ್ಲ, ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ನಮ್ಮ ಮನೇಲಿ ಈ ಥರದೇ ಇದೆ ಅಂದರೆ ಆ ಥರದ್ರಲ್ಲೇ ಮಾಡ್ಕೊಳ್ಳಿ, ನೋಡೋಕ್ಕೆ ಚೆನ್ನಾಗೇ ಕಾಣಿಸುತ್ತೆ. ನೋಡಿ, ಎರಡೂ ಸೈಡು ಬಟನ್ ಹಾಕ್ಬಿಟ್ಟಿದ್ದೀನಿ. ಬಟನ್ ಒಳಗಡೆಯಿಂದ ಈ ಥರ ದಾರಾನ ತಗೊತಾ ಇದ್ದೀನಿ. ದಾರ ಅಕಸ್ಮಾತ್ ಆಗೋದ್ರೆ ಇನ್ನೂ ಸ್ವಲ್ಪ ದಾರ ಹಾಕ್ಕೊಂಡು ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಬಟನ್ ಒಳಗಡೆಗೆ ಹಾಕ್ಕೊಂಡು ಬರ್ತಾ ಇರೋದಷ್ಟೇ. ದಾರಾನ ಎರಡೂ ಸೈಡಿಂದ ತೆಗೆದು ಸ್ವಲ್ಪ ಈ ಥರ ಎಳಿಬೇಕಂದ್ರೆ ನೀವು ಆ ಡಿಸೈನ್ ಬರಬೇಕಂದ್ರೆ. ಮತ್ತು ಲಾಸ್ಟಲ್ಲಿ ಎಲ್ಲ ಎಳ್ದಿದ್ದಾದಮೇಲೆ ಲಾಸ್ಟಲ್ಲಿ ಟೈಟಾಗಿ ಗಂಟು ಹಾಕ್ಬಿಡ್ಬೇಕು. 2-3 ಗಂಟು ಹಾಕ್ಬಿಡಿ. ನೋಡಿ, 2-3 ಗಂಟು ಹಾಕಿದ್ಮೇಲೆ ನೋಡೋಕ್ಕೆ ಈ ಥರ ಇರುತ್ತೆ. ಸಿಂಪಲ್ಲಾಗಿ ನಾವು ಟಿ ಶರ್ಟಲ್ಲಿ ಮತ್ತು ಹಳೆ ಬಟ್ಟೆ ಯೂಸ್ ಮಾಡಿದ್ದೀವಿ ಅಂತ ಅನಿಸೋದು ಇಲ್ಲ. ಒಂದು 2 ಮಾಡ್ಕೊಂಡಿದ್ದೀರಿ ಅಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.